ಸಾಕಷ್ಟು ದೀರ್ಘಕಾಲ ನಾವು ಕೂತಿರೋದ್ರಿಂದ ನಮ್ಮ ಕಾರ್ಯಕರ್ತರಿಗೆ ದೇಶಭಕ್ತಿಯ ಗೀತೆಗಳನ್ನ ಆಡಬೇಕು, ಸಾಕಷ್ಟು ಕಾಲ ಕೂರ್ಬೇಕು ಅಂತಕ್ಕಂಥ ಏನು ಎಲ್ಲರನ್ನೂ ವಿನಂತಿ ಮಾಡಿಕೊಂಡು ಇವತ್ತು ದೇಶಭಕ್ತಿ ಆಡ್ತಕ್ಕಂಥ ಸಾಕಷ್ಟು ನಮ್ಮ ಕಾರ್ಯಕರ್ತರು ಇದ್ದಾರೆ. ಹಂಗಾಗಿ ಇವತ್ತು ಅದ್ರ ಜೊತೆಗೆ ಮ್ಯೂಸಿಕ್ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಪ್ರತಿಭಟನೆ ಮಾಡ್ತಾ ಇದ್ವಿ. ಕೋಟಿ ಹಗರಣದಲ್ಲಿ ಸಿಕ್ಕಾಕೊಂಡ್ರು, ಅರೆಸ್ಟ್ ಮಾಡಿದ್ರು, ಮೇಲ್ ತಗೊಂಡು ಈಚೆಗೆ ಬಂದ. ಮತ್ತೆ 2ನೇ ಸಾರಿ ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅದು ಯಾಕೋ ಏನಂತ ಗೊತ್ತಾಗ್ತಾ ಇಲ್ಲ. ಕೇಂದ್ರದ ನಾಯಕರುಗಳು ಒತ್ತಡ ಮೇರೆಗೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಆದ್ರಿಂದ ಅವ್ರನ್ನ ಕೂಡಲೇ ವಜಾ ಮಾಡ್ಬೇಕಂತ ನಾವು ನಮ್ಮ ಜಿಲ್ಲಾ ಘಟಕದಿಂದ ವರ್ತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಣ್ಣವ್ರ ಸರ್ಕಾರದಾಗ ನಾಗೇಂದ್ರ ಅವರು SC/ST ನಿಗಮ ಮಂಡಳಿಗೆ ಸುಮಾರು 186 ಕೋಟಿ ಲೂಟಿಯನ್ನು ಮಾಡಿದ್ದಾರೆ. ಇವತ್ತು ED ಮತ್ತು CDI ತನಿಖೆ ಮಾಡಿ ಅವ್ರ ಮೇಲೆ ಅರೆಸ್ಟ್ ಮಾಡಿದ್ರೆ ಆವಾಗ ಸಿದ್ದರಾಮಣ್ಣವರು ಅವ್ರನ್ನ ರಾಜೀನಾಮೆಯನ್ನ ಪಡ್ಕೊಂಡು ಇವತ್ತಿನ್ನು ಬೇಗ ಮೇಲೆ ಬಂದಿದ್ದಾರೆ ಅಷ್ಟೇ. ಆದರೆ ಮತ್ತೆ ಸರ್ಕಾರ ಇವತ್ತು DK ಶಿವಕುಮಾರ್ ಅವರ ಸರ್ಕಾರದಾಗ ಸಚಿವರನ್ನಾಗಿ ನೇಮಕ ಮಾಡಿದ್ದಾರೆ. ಭ್ರಷ್ಟಾಚಾರಕ್ಕೆ ಸರ್ಕಾರನೇ ಕುಮ್ಮಕ್ಕು ಕೊಡ್ತಕ್ಕಂಥ ರೀತಿಯಾಗಿ ಇವತ್ತು ನಡೆಸ್ತಾ ಇದ್ದಾರೆ. ಸರ್ಕಾರ ಆದಷ್ಟು ಬೇಗ ಅವರನ್ನ ರಾಜೀನಾಮೆಯನ್ನ ತೆಗೆದುಕೊಂಡು ಭ್ರಷ್ಟಾಚಾರವನ್ನು ಕಡಿವಾಣ ಹಾಕಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಥ್ಯಾಂಕ್ ಯು. ಈ ಕಡೆ ಅಹೋರಾತ್ರಿ ಧರಣಿ ಮಾಡ್ತಕ್ಕಂಥದ್ದು ತೀರ್ಮಾನ ಆಗತ್ತೆ. ಕೂಡ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಏಕಕಾಲಕ್ಕೆ ನಿನ್ನೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದಾಗಿದೆ. ಇಡೀ ಜಿಲ್ಲೆಯಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಂದ ನೂರಾರು ಸಾವಿರಾರು ನಮ್ಮ ಬಿಜೆಪಿಯ ಮುಖಂಡರು ಇವತ್ತು ಕೂಡ ಇವತ್ತಿನಿಂದ ದಿನಕ್ಕೆ ಒಂದು ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಕಾರ್ಯಕರ್ತರು ಬಂದು ಧರಣಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ನೂರಾರು ಸಂಖ್ಯೆಯಲ್ಲಿ ಇವತ್ತು ಬಿಜೆಪಿ ಮುಖಂಡರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ರುಜುವಾತು ಆಗಿದೆ. ಯಾಕಂತ ಹೇಳಿದ್ರೆ 3 ವರ್ಷ ಸರ್ಕಾರ ಆಗಿದೆ. ಈ ಒಂದು ವರ್ಷದ ಹಿಂದೆ ಕುರ್ಚಿ ಕಿತ್ತಾಟ ನಡೀತಾ ಇರ್ತಕ್ಕಂಥದ್ದು. ಈ ಕುರ್ಚಿ ತಗೊಂಡಾದ್ಮೇಲೆ DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಮಣಿದಿದ್ದಾರೋ ಹೆಂಗೋ ಗೊತ್ತಿಲ್ಲ, ಲೆಕ್ಕಾಚಾರ ಏನು ಗೊತ್ತಿಲ್ಲ. ಭ್ರಷ್ಟ ಶಾಸಕರು ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನ ಈಗಾಗಲೇ ಸಿದ್ದರಾಮಯ್ಯರು ಅವರ ಅವಧಿಯಲ್ಲಿ ರಾಜೀನಾಮೆಯನ್ನು ಪಡ್ಕೊಂಡಿದ್ರು. ಆದ್ರೆ ಇವತ್ತು ಹೊಸ ಮಂತ್ರಿ ಮಂಡಲ ಏನು ಆಯ್ತು, ಅದರಲ್ಲಿ ಭ್ರಷ್ಟ ಮಂತ್ರಿಯಾಗಿ ಇವತ್ತೇನು ಮತ್ತೆ ಪ್ರಮಾಣ ಸ್ವೀಕಾರ ಮಾಡಿರ್ತಕ್ಕಂಥದ್ದು ದುರಂತ. ಭ್ರಷ್ಟ ಅಂತ ತೀರ್ಮಾನ ಆಡಂತೆ ಒಂದು 187 ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿರ್ತಕ್ಕಂಥ ಮತ್ತೆ ತಗೊಂಡಿದ್ದಾರೆ. ಇವು ಸರ್ಕಾರ ಎಷ್ಟು ಮಟ್ಟಿಗೆ ನಡೆಸ್ತಾ ಇರ್ತಕ್ಕಂಥದ್ದು ಇವತ್ತಾಗಿದೆ. ಇದೆಲ್ಲ ಪೂರ್ತಿ 1.5 ವರ್ಷದಲ್ಲಿ ಎಕ್ಸ್ಪೈರಿ ಡೇಟ್ ಫಿಕ್ಸ್ ಆಗಿದೆ ಕಾಂಗ್ರೆಸ್ಗೆ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಗೆ ಮುಖಕ್ಕೆ ಜನ ಮುಸಿ ಬೆಳಿತಾರೆ. 5 ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿ ಕೂಡ ಹುಸಿಯಾಗಿದೆ. ಇವತ್ತು ಗೆದ್ದಿಡಿತಾ ಇದೆ. ಗ್ಯಾರಂಟಿಗಾದೆ ಮುಗಿದಿದೆ. ಮುಂಬರುವ ದಿನಗಳಲ್ಲಿ 1.5 ವರ್ಷದಲ್ಲಿ ಇವರು ಮತ್ತಷ್ಟು ಮಾಡುವ ಅನಾಚಾರಗಳನ್ನ ಪಾಪದ ತುಂಬುತ್ತೆ. ಕಾಂಗ್ರೆಸ್ನ ತೆಗಿತಕ್ಕಂಥದ್ದು ಎಲ್ಲ ನಿರ್ಧಾರ ಮಾಡಿದ್ದಾರೆ. ಅವರ ಪಾಪಕುಂಡ ತುಂಬಿರೋದು ಸ್ವಲ್ಪ ಆದ್ರೂ ಕಮ್ಮಿ ಆಗ್ಬೇಕಂತ ಹೇಳಿದ್ರೆ ಈ ನಾಗೇಂದ್ರನ್ನ ಇಮಿಡಿಯೇಟ್ ಆಗಿ ಕೈ ಬಿಡಬೇಕು. ಒಳ್ಳೆ ಸಚಿವರನ್ನ, ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರನ್ನ ತಗೋಬೇಕು. ಇಡೀ 2 ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಇಲ್ಲಿರ್ತಕ್ಕಂಥ ಸಚಿವರನ್ನ ಕೂಡ ತೆಗೆದಿದ್ದಾರೆ. ಹೊಸಬ್ರನ್ನ ಇರ್ತಕ್ಕಂಥ ಇಷ್ಟೊಂದು MLAಗಳಿದ್ದಾರೆ, ಒಬ್ಬರ ಸಚಿವಗಿರಿ ಕೊಟ್ಟಿಲ್ಲ. ಏನೋ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2ಕ್ಕೂ ಸಚಿವಗಿರಿ ಕೊಟ್ಟಿಲ್ಲ. ಈ ಕಾಂಗ್ರೆಸ್ನ ಧೋರಣೆಗೆ ದೊಡ್ಡ ಮಟ್ಟಕ್ಕೆ ನಮ್ಮ ವಿರೋಧ ಇದೆ. ಮುಂಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಕ್ಕಂಥದ್ದಾಗತ್ತೆ. ಸಚಿವರನ್ನ ಕೈಯವರೆಗೂ ನಾವು ಧರಣಿನ ಮುಂದುವರೆದ. ಸರಿ, ಈಗ ಏನು ಆರೋಪ ಹೊತ್ತಂತ ನಾಗೇಂದ್ರ ಅವ್ರನ್ನ ಸಚಿವರು ಮಾಡಿರೋದು, ಮುಂದಿನ ನಿಮ್ಮ ಚುನಾವಣೆಯಲ್ಲಿ ನೀವು ಗೆಲ್ಲಕ್ಕೆ ಒಂದು ಒಳ್ಳೆ ಅವಕಾಶ ಇದೆಯಾ? ಪಾಪದ ಕೂಡ ತುಂಬ್ತಾ ಇದೆ ಕಾಂಗ್ರೆಸ್. ಜನರೇ ತೀರ್ಮಾನ ಮಾಡ್ತಾರೆ. ಲಾಸ್ಟ್ ಟೈಮು ಹೆಣ್ಮಕ್ಳಿಗೆ 50% ಇರ್ತಕ್ಕಂಥ ಹೆಣ್ಮಕ್ಳಿಗೆ ಒಬ್ಬ ಸಚಿವ ಸ್ಥಾನ ಕೂಡ ಕೊಟ್ಟಿಲ್ಲ, ಸಚಿವರನ್ನಾಗಿ ಮಾಡಿಲ್ಲ ಈ ಸರ್ಕಾರದಲ್ಲಿ. ಆದ್ರೆ 50% ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಹೇಳಿದ್ರು, 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲ ದೋಖಾ ಆಗಿದೆ. ಅವರು ತೀರ್ಮಾನ ಮಾಡ್ತಾರೆ. ಹೆಣ್ಮಕ್ಳು ಕೂಡ ಸಂಪೂರ್ಣವಾಗಿ 100% 50% ಇರ್ತಕ್ಕಂಥ ಹೆಣ್ಮಕ್ಳು ಕೂಡ ಸಂಪೂರ್ಣವಾಗಿ ಬಿಜೆಪಿ ಪರ ಈ ಸರಿ ನಿಲ್ತಾರಕ್ಕಂಥ ನಂಬಿಕೆ ಇದೆ. ಯಾಕಂದ್ರೆ ಅವರು ಪಾಪ ಕೂಡ ತುಂಬ್ತಾ ಇದೆ ಕಾಂಗ್ರೆಸ್. ಸರ್, ನೀವು ಮಾಡ್ತಿರ್ತಕ್ಕಂಥ ಹೋರಾಟದಿಂದ ಕಾಂಗ್ರೆಸ್ಗೆ ಒಳ್ಳೇದಾಗುತ್ತೆ? ಕಾಂಗ್ರೆಸ್ಗೆ ಕೆಟ್ಟದಾಗುತ್ತೆ, ಬಿಜೆಪಿ ಅವರಿಗೆ ಒಳ್ಳೇದಾಗುತ್ತೆ. ಸರ್, ಪಂಚ ಗ್ಯಾರಂಟಿಗಳು ವಿಫಲ ಆಗಿದೆಯಾ, ಸಫಲ ಆಗಿದೆ ಸರ್? 100% ಫೇಲ್ ಆಗಿದೆ. ಪಂಚ ಗ್ಯಾರಂಟಿಗಳು ಇವತ್ತು ಗೆದ್ದಿಡಿತಾ ಇದೆ. ಯಾಕಂದ್ರೆ ಯಾವ ಗ್ಯಾರಂಟಿ ಕೂಡ ಏನು ಶುರುವಲ್ಲಿ ಬಂದಿರತಕ್ಕಂಥ ಹುಮ್ಮಸ್ ಇರ್ತಕ್ಕಂಥದ್ದು
ಇವತ್ತು ಗ್ಯಾರಂಟಿಗಳ ಬಗ್ಗೆ ನಿಗಾ ಇಡ್ತಾ ಇಲ್ಲ. ಗ್ಯಾರಂಟಿಗಳು ಹುಸಿಯಾಗಿದೆ. ಈ ಗ್ಯಾರಂಟಿಗಳಿಂದಾನೇ ಈ ಸರಿ ಅವರು ಸೋಲ್ತಾರೆ. ಸರ್, ಸಿದ್ದರಾಮಯ್ಯನವರ ಸರ್ಕಾರ ಇವ್ರನ್ನ ವಜಾ ಮಾಡಿತ್ತು, ಆದ್ರೆ ಡಿ.ಕೆ. ಸರ್ಕಾರ ತನ್ನ ಭ್ರಷ್ಟ ಸರ್ಕಾರವನ್ನು ಮುಂದುವರೆಸಿದೆ ಅಂತಾರ ನಿಮ್ಮ ಮಾತು? ಇದು ಡಿ.ಕೆ. ಶಿವಕುಮಾರ್ ಅವರ ಕೊಡುಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಅವರು ಎಲ್ರಿಗೂ ಪುರ ಇವತ್ತು ರಾಮಾಯಣ ಮಹಾಭಾರತ ಮಾಡ್ತಾ ಇದ್ದಾರೆ. ಧರ್ಮರಾಯನ ಪಾತ್ರ ಎತ್ಕೋಬೇಕಂತ ನೋಡ್ತಾ ಇದ್ದಾರೆ. ಅವರು ಏನಿದ್ರು ಅವ್ರ ನೇತೃತ್ವದಲ್ಲಿ ಆಗದಂಗೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮಗೂ ಎಲ್ಲೋ ಜನ ಮಾತಾಡ್ತಾ ಇದಾರೆ. ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ನವರೇ ಮಾತಾಡ್ತಾ ಇದ್ದಾರೆ. ನಾಗೇಂದ್ರ ಅವರ ಕೂಸು ಹೈಕಮಾಂಡ್ ಅಂತ. ಯಾಕಂತ ಹೇಳಿದ್ರೆ ಅವರ ಹೈಕಮಾಂಡ್ ಪಾಲು ಕೂಡ 187 ಕೋಟಿಯಲ್ಲಿ ಹೈಕಮಾಂಡ್ ಪಾಲು ಕೂಡ ಹೋಗಿದೆ. ಹಂಗಾಗಿ ನಮ್ನೇನಾದ್ರು ಮಂತ್ರಿಗಿರಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರು ನೇರವಾಗಿ ಬೀದಿಗೆ ಬಂದು ರಂಪಾಟ ಮಾಡ್ತೀನಿ, ಕಾಂಗ್ರೆಸ್ನ ಮಾನ ಮರ್ಯಾದೆ ತೆಗಿತೀನಿ ಅಂತ ಹೇಳ್ತಕ್ಕಂಥದ್ದು ಮಾಡಿರೋದ್ರಿಂದ ಅವರು ಎದುರಿ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಇದು ಹೈಕಮಾಂಡ್ ನ ಕೂಸು ನರೇಂದ್ರ ಅವರು. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಡಿ.ವೈ. ವಿಜಯೇಂದ್ರಣ್ಣವರ ಒಂದು ಸೂಚನೆಯ ಮೇರೆಗೆ ಎಲ್ಲ ಜಿಲ್ಲಾ ಅಧಿಕಾರಿಗಳ ಕಚೇರಿಗಳ ಮುಂದೆ ಒಂದು ಧರಣಿಯನ್ನ ಪ್ರತಿಭಟನೆಯನ್ನ ಮಾಡಬೇಕು ನಿರ್ದಿಷ್ಟಾವಧಿ ಕಾಲ ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಅವರ ಒಂದು ಸೂಚನೆಯ ಮೇರೆ ಇವತ್ತೊಂದು ದಿವಸ ನಮ್ಮ ನಾಯಕರು ಹಾಗೂ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ಸಿ.ಕಲ್ ರಾಮಚಂದ್ರ ಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ನಾವು 2ನೇ ದಿನ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ವಿಷಯ ತಿಳಿದಿರ್ತಕ್ಕಂಥದ್ದೇ. ಈಗಾಗಲೇ ನಿನ್ನೆ ನಮ್ಮ ಸಂಸದರಾಗಿರ್ತಕ್ಕಂಥ ಕೆ. ಸುಧಾಕರ್ನವರು ಬಂದು ನಮ್ಮ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು. ಅವರು ಸಹ ಈ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನೇ ನಡೆಸಿದ್ರು. ಇವತ್ತೊಂದು ದಿವಸ ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದ ಸಿ.ಕಲ್ ರಾಮಚಂದ್ರೇಗೌಡರು ಹಾಗೂ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಅನೇಕ ಮುಖಂಡರು ಇವತ್ತೊಂದು ದಿವಸ 2ನೇ ದಿವಸ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮ ಒಕ್ಕರಣಿನ ಕೂಗಿಸ್ರೆ ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಜನಗಳು ಅವರ ಮೇಲೆ ವಿಶ್ವಾಸವನ್ನಿಟ್ಟು ಸುಮಾರು 136 ಸೀಟುಗಳನ್ನ ಗೆಲ್ಸ್ಕೊಟ್ರು. ಅದ್ರ ಜೊತೆಗೆ ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋದನ್ನೆಲ್ಲ ಜೊತೆಗೆ ಹಾಕೊಂಡು 140 ಸೀಟುಗಳನ್ನ ಇವತ್ತೊಂದು ದಿವಸ ಈ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡಿದೆ. 140 ಶಾಸಕರನ್ನ ಹೊಂದಿರತಕ್ಕಂತ ನಿಮ್ಮ ಕಾಂಗ್ರೆಸ್ನಲ್ಲಿ ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಇಂಥವರೆಲ್ಲ ಇರಬೇಕಾದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು ಯಾರು ನಮ್ಮ ಸಿದ್ದರಾಮಣ್ಣವರು ಇರಬೇಕಾದ್ರೆ ಇದೇ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಸದನದಲ್ಲಿ ಒಂದು ಧರಣಿಯನ್ನ ಮಾಡ್ತಾರೆ. ಮಹರ್ಷಿ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ 187 ಕೋಟಿ ಹಣವನ್ನ ಹೊರ ರಾಜ್ಯಗಳಲ್ಲಿ ಒಂದು ಚುನಾವಣೆಯ ಮಾಡಲಿಕ್ಕೆ ಅಕ್ರಮವಾಗಿ ವರ್ಗಾವಣೆ ಮಾಡಿರೋದ್ರ ವಿರುದ್ಧವಾಗಿ ಏನು ಈಗಾಗಲೇ ವರ್ಗಾವಣೆ ಮಾಡಿದೆ ಅಂತ ಸಾಬೀತಾದ್ಮೇಲೆ ನೀನ್ ಯಾಕಪ್ಪ ಅಲ್ಲಿ ಕೂತಿದೀಯಾ ಅಂತ ಹೇಳಿದಾಗ ಇದೇ ಸಿದ್ದರಾಮಣ್ಣವರು ಅವರ ರಾಜೀನಾಮೆಯನ್ನ ಪಡ್ಕೋತಾರೆ. ಸಂಬಂಧಪಟ್ಟ ಇಡಿ ಮತ್ತೆ ಸಿಬಿಐನವರು ತನಿಖೆಯನ್ನ ಮಾಡಿದಾಗ ಇವ ಆರೋಪಿ ಅಂತಾನು ಈಗ ಸಾಬೀತ ಆಗೋ ನಿಟ್ಟಲ್ಲಿರ್ಬೇಕಾದ್ರೆ ಅವರು ಜೈಲಿಗೂ ಸಹ ಹೋಗಿ ಬಂದಿರ್ತಾರೆ. ಇನ್ನೂ ತನಿಖೆ ಚಾಲ್ತಿಯಲ್ಲಿರ್ಬೇಕಾದ್ರೆ ಮತ್ತೆ ನೀವು ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ರಿ. ಯಾವ ಪುರುಷಾರ್ಥಕ್ಕೆ ನೀವು ಸೇರಿಸ್ಕೊಂಡಿದ್ದೀರಿ ಸ್ವಾಮಿ? ಇನ್ಯಾರು ಶಾಸಕರಿಲ್ವಾ? ಅನುಭವಿ ರಾಜಕಾರಣಿಗಳಿಲ್ವಾ? ನಾವು ಕೇಳ್ತಿರ್ತಕ್ಕಂಥದ್ದು ಇಷ್ಟೇ. ನಾವು ನಿಮ್ಮ ಮಾಧ್ಯಮದಲ್ಲಿ ಹಾಗೂ ತಿಳಿದಿರ್ತಕ್ಕಂಥ ಒಬ್ಬ ಹಿರಿಯರ ಒಂದು ಸಮ್ಮುಖದಲ್ಲಿ ನಾವು ಕೇಳ್ಪಟ್ಟಿದ್ದೇನಂತ ಹೇಳಿದ್ರೆ ಈ ನಾಗೇಂದ್ರ ಅವರು ಡೆಲ್ಲಿಯಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ನೇ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ. ಏನು ಅಂತ ಹೇಳಿ ನಾವು ಕುತೂಹಲದಿಂದ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ಏನು 187 ಕೋಟಿ ನಾನು ಒಬ್ಬನೇ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ ನಾನು ತಿಂದಿಲ್ಲ ಸ್ವಾಮಿ. ನಮ್ಮ ಹೈಕಮಾಂಡ್ ಯಾರಿದ್ದಾರೆ ಡೆಲ್ಲಿಯಲ್ಲಿ ಕೂತಿದ್ದಾರೆ ಅವ್ರಿಗೂ ಸಹ ಶೇರ್ ಹೋಗಿದೆ. ಇಲ್ಲಿ ಕೂತಿರ್ತಕ್ಕಂಥ ಯಾರು ನಮ್ಮ ಸರ್ಕಾರವನ್ನು ನಡೆಸಿದ್ದಾರೆ ಅವ್ರಿಗೂ ಸಹ ಶೇರ್ ಹೋಗಿದೆ. ಬಳ್ಳಾರಿಯಲ್ಲಿ MP ಎಲೆಕ್ಷನ್ಗೆ ನಾನು ಕಳಿಸಿರ್ತಕ್ಕಂಥ ದುಡ್ಡನ್ನ ಅಲ್ಲಿಗೂ ಸಹ ಕೊಟ್ಟಿದ್ದೀನಿ ಅನ್ನೋ ಒಂದು ಸುದ್ದಿಯನ್ನ ನಾವು ಕೇಳ್ಪಟ್ವಿ. ಕೇಳ್ತಾ ಇರೋದು, ನೀನು ಭ್ರಷ್ಟ, ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ 187 ಕೋಟಿನ ವರ್ಗಾವಣೆ ಮಾಡಿದ್ಯಾ, ನೀನ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ನೀನು ಯಾವುದೇ ತರಹದ ಅರ್ಹತೆ ಇಲ್ಲ ಅನ್ನೋದನ್ನ ನಾವು ಹೇಳ್ತಿರ್ತಕ್ಕಂಥವ್ರು. ಆ ಮನುಷ್ಯ ಮನಸ್ಸಿನಲ್ಲಿ ಏನಿದೆ, ನನಗೇನಾದ್ರು ಈ ಮಂತ್ರಿ ಸಂಪುಟದಲ್ಲಿ ನನಗೇನ ಸ್ಥಾನಮಾನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ದಿವಸ ಹೊರಗಡೆ ಬಂದು ನಿಮ್ಮ ಬಂಡವಾಳವನ್ನ
ಫೈಲ್ಗೆ ಹಾಕ್ತೀನಿ ಅಂತೇಳಿ ಹೈಕಮಾಂಡ್ ನ ಬ್ಲಾಕ್ ಮೇಲ್ ಮಾಡಿ ಇವತ್ತೊಂದು ದಿವಸ ಸಂಪುಟದಲ್ಲಿ ಕೂತಿದ್ದಾರೆ. ನೀವು ತಿಂದಿದ್ದೀರ ಸ್ವಾಮಿ, ನೀವೆಲ್ಲ ಆ ಹೊಡೆದಿರ್ತಕ್ಕಂಥ 187 ಕೋಟಿನೂ ಹಂಚ್ಕೊಟ್ಟು ತಿಂದ್ಬಿಟ್ಟಿದ್ದೀರಿ. ಅದಕ್ಕೆ ಕರ್ನಾಟಕ ಜನ ಹೊಣೆನಾ? ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವರು, SC/ST ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು, ಅವರ ಕಲ್ಯಾಣಕ್ಕೆ ಆ ಒಂದು ಮೀಸಲಿಟ್ಟಿರ್ತಕ್ಕಂಥ ದುಡ್ಡನ್ನ ನೀವೆಲ್ಲರೂ ಸಹ ಜನಗಳಿಗೆ ಮೋಸ ಮಾಡಿ ಇವತ್ತೊಂದು ದಿವಸ ಅದನ್ನ ಲುಂಗಿ ನೀರು ಕುಡ್ದಿದ್ದೀರ ಅಂತ ಹೇಳಿದ್ರೆ, ತಪ್ಪು ಮಾಡಿರೋತಕ್ಕಂಥವ್ರು ಯಾರನ್ನೇ ಆಗಿರ್ಲಿ, ಅವರಿಗೆ ನಾಗೇಂದ್ರಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ, ನಿನ್ನ ಜೊತೆಯಲ್ಲಿ ನಿನ್ಗೆ ಯಾರ ಕೆಲಸವನ್ನ ಮಾಡಿಸಿದ್ರು ಅದನ್ನ ಹೊರಗಡೆ ಬಂದು ಹೇಳಯ್ಯ. ಇಡೀ ಕರ್ನಾಟಕನೇ ನಿನ್ನ ವಿರುದ್ಧವಾಗಿ ಮುಗಿತಾ ಇದೆ ಮುಖಕ್ಕೆ. ನಿನಗೇನು ಮಾನ ಮರ್ಯಾದೆ ಇದೆಯಾ? ನಿನಗೆ ಮಾನ ಮರ್ಯಾದೆ ಏನಾದ್ರು ಇದ್ದಿದ್ರೆ ಈಗಾಗಲೇ ನೀನ್ ಹೇಳ್ತಾ ಹೇಳಿರ್ಬೇಕಾಗಿತ್ತು. ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ನಾನು ಕಳಿಸ್ಕೊಟ್ಟೆ, ಸಿದ್ದರಾಮಯ್ಯನವ್ರು ಹೇಳಿದ್ದಕ್ಕೆ ನಾನು ಕಳಿಸ್ಕೊಟ್ಟೆ, ನನ್ನ ಪಾತ್ರ ಏನಿಲ್ಲ ಸ್ವಾಮಿ ಇದರಲ್ಲಿ ಅನ್ನೋ ಇದನ್ನ ನೀನ್ ಹೇಳ್ಬೇಕಾಗಿತ್ತು. ನಿನಗೇನ್ ಸಂಸಾರ ಇಲ್ವೇನಯ್ಯ? ಇಷ್ಟು ಭ್ರಷ್ಟನಾಗಿ ಇಷ್ಟು ಮುಖದ ಮೇಲೆ ಉಗಿಸ್ಕೊಂಡು ನೀನ್ ಆ ಸಂಪುಟದಲ್ಲಿ ಕೂತ್ಕೊಳ್ಳಕ್ಕೆ ನಿನ್ಗೇನಾದ್ರು ಮಾನ ಮರ್ಯಾದೆ ಇದೆಯಾ? ತಕ್ಷಣ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾ ಇದೆ, ಈ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ನೀನು ಹೊರಗಡೆ ಹೋಗ್ಬೇಕು. ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಅವರು ಇದನ್ನ ಹೊಣೆಗಾರಿಕೆ ತಗೊಂಡು ಈಗಾಗಲೇ ಏನು ಚಾಲ್ತಿಯಲ್ಲಿದೆ ಅವ್ರ ಮೇಲೆ ಇರ್ತಕ್ಕಂಥ ಕೇಸುಗಳು ಅವೆಲ್ಲ ಇತ್ಯರ್ಥ ಆಗೋವರೆಗೂ ಅವ್ರನ್ನ ಸಂಪುಟದಿಂದ ಕೈ ಬಿಡ್ಬೇಕು ಮಾಡಿ ಅವ್ರನ್ನ ಸದನದಲ್ಲಿ ಕೂರಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಸಮಯಾವಕಾಶ ಇರಬೇಕಲ್ಲ. ಆ ಮನುಷ್ಯನ ಮೇಲೆ 30 ರಿಂದ 35 ಕೇಸ್ ಇದೆ. ಒಂದು ತಿಂಗಳಿಗೆ 35 ರಿಂದ 34 ರಿಂದ 35 ಕೇಸ್ ಅಟೆಂಡ್ ಮಾಡ್ಬೇಕು ಅಂದ್ರೆ ತಿಂಗಳಿಗಿರೋದೇ 30 ದಿನ. ಈ ಮನುಷ್ಯ ಯಾವಾಗ್ಲೂ ಹೋಗಿ ಕೋರ್ಟ್ ಅಲ್ಲಿ ಕೂತ್ಕೊಂಡಿದ್ರೆ ಸದನದಲ್ಲಿ ಏನಾಗ ತಪ್ಪಾಗ್ತಾನೆ ನೀನು? ಅದಕ್ಕೆ ಹೇಳ್ತಾ ಇದೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಈ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾ ಇದೆ, ಈ ಭ್ರಷ್ಟ ನಾಗೇಂದ್ರನ ಇಮಿಡಿಯೇಟ್ ಆಗಿ ಸಂಪುಟದಿಂದ ಕೈಗೊಂಡ ಮುಖಾಂತರ ಇತರರಿಗೆ ಮಾದರಿ ಆಗ್ಬೇಕು ಅಂತ ಹೇಳಿ ನಾವು ಈ ಮುಖಾಂತರ ಆಗ್ರಹ ಮಾಡ್ತೀವಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಮತ್ತೊಮ್ಮೆ DK ಶಿವಕುಮಾರ್ ಅವರು ಪ್ರೂವ್ ಮಾಡಿದ್ದಾರೆ. ಯಾವ ವ್ಯಕ್ತಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯನ್ನ ಲೂಟಿ ಮಾಡಿದ್ದಾರೆ, ಆ ದುಡ್ಡನ್ನ ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ, ವಿಶೇಷವಾಗಿ ಬಳ್ಳಾರಿ, ಗುಲ್ಬರ್ಗ ಮತ್ತೆ ಕೂಡ್ಲಿಗಿ ಚುನಾವಣೆಗೆ ಹಂಚಿದ್ರು. ಅವರನ್ನ ಹೋದ ಅಧಿವೇಶನದಲ್ಲಿ ಇಡಿ ರೈಡ್ ಆಗಿ ಮತ್ತೆ ತನಿಖೆ ಆಗಿ ಅವರು ಸ್ವತಃ ರಾಜೀನಾಮೆ ಅಂತ ಸಚಿವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳೋ ಅವಶ್ಯಕತೆ ಏನಿತ್ತು? ಇಲ್ಲಿ ಯಾವುದೋ ಬಹಳ ದೊಡ್ಡ ಪ್ರಮಾಣದಲ್ಲಿ ಡೀಲ್ ಆಗಿದೆ ಅನ್ನುವ ಅನುಮಾನ ನಮ್ಗೆ ಬರ್ತಾ ಇದೆ. ಒಂದ್ ಕಡೆ ಡೀಲ್ ಆಗಿರ್ಬೇಕು, ಇಲ್ಲ ಒಂದ್ ಕಡೆ ಇನ್ನೊಂದ್ ಕಡೆ ಇವರು ನಾಗೇಂದ್ರ ಅವರು ಬಹುಶಃ ಮುಖ್ಯಮಂತ್ರಿ ಆದಿಯಾಗಿ ಎಲ್ರಿಗೂ ಬೆದರಿಕೆ ಆಗ್ತಾ ಇರ್ಬೇಕು ಅನ್ನೋ ಅನುಮಾನ ನೋಡ್ತಾ ಇದ್ದೀನಿ. ಯಾಕೆ ನಾನು ಒಬ್ಬನೇ ಆಗಪ್ಪ ಜೈಲ್ಗೆ ಹೋಗಿದ್ದು, ನೀವು ನಮ್ಮ ಜೊತೆಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅನ್ನೋ ಬೆದರಿಕೆ ಆಗ್ತಾ ಇರ್ಬೋದು. ಆದ್ರಿಂದ ಅನಿವಾರ್ಯವಾಗಿ ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೇನೋ ಅವ್ರು ಖುಷಿ ಪಡ್ಕೊಳ್ಳಕ್ಕೆ. ನಮ್ಮ ಹೋರಾಟ ಏನು ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತವಾದ ಅಧಿಕಾರವನ್ನ ಕೊಡ್ತೀವಿ, ಯಾವುದೇ ಪರ್ಸೆಂಟೇಜ್ ತಗೊಳ್ಳಲ್ಲ, ಜನರಿಗೆ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಇವತ್ತು ಲೂಟಿ ಗ್ಯಾಂಗ್ ಅನ್ನು ಕಟ್ಕೊಂಡು ಸರ್ಕಾರ ಮಾಡಿದೆ.